ಇನ್ನು ರಾಜ್ಯಾದ್ಯಂತ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಮೇಳೈಸಿದೆ. ಅದರಲ್ಲೂ KR ಮಾರ್ಕೆಟ್ ಹೇಳಬೇಕಾ, ಬೆಂಗಳೂರಿನಲ್ಲಂತೂ ಜೋರಾಗಿದೆ ಖರೀದಿಯ ಭರಾಟೆ. ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿದೆ. ಬೆಂಗಳೂರಿನಲ್ಲೂ ಅಷ್ಟೇ. KR ಮಾರ್ಕೆಟ್ ಕೇಳಬೇಕಾ, ನೆನ್ನೆನೇ ಗಿಜಿ ಅಂತ ಇತ್ತು. ಬೆಳಗಿನ ಜಾವ 3 ಗಂಟೆಯಿಂದನೇ ಇವತ್ತು ವ್ಯಾಪಾರ ವಹಿವಾಟು ಎಲ್ಲ ಶುರುವಾಗಿರುತ್ತೆ. ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಅದರಲ್ಲೂ ಈ ಸರ್ತಿ ಏನು, ಪ್ರತಿ ಸರ್ತಿ ಹಬ್ಬ ಬಂದಾಗಲೂ ಹೂವು ಹಣ್ಣು ತರಕಾರಿ ರೇಟೆಲ್ಲ ಗಗನಕ್ಕೆ ಇರುತ್ತೆ. ಈ ಸರ್ತಿನೂ ಅದಕ್ಕಿಂತ ಭಿನ್ನವಾಗೇನಿಲ್ಲ. ಈ ಸರ್ತಿನೂ ಹಾಗೇ ಇದೆ. ಮಾರ್ಕೆಟ್ನಲ್ಲಿ ಕಿಕ್ಕಿರಿದು ತುಂಬಿದ್ದಾರೆ ಖರೀದಿದಾರರು. ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. KR ಮಾರ್ಕೆಟ್ನಲ್ಲಿ ಇಲ್ಲಿ ಜನ ಬಂದು ತಮ್ಮ ಮನೆಗಳಿಗೆ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಹೋಗೋದಕ್ಕಿಂತ ಬೇರೆ ಬೇರೆ ಏರಿಯಾದ ವ್ಯಾಪಾರಸ್ಥರು ಬಂದಿರ್ತಾರೆ. ಅವರು ಬಲ್ಕಾಗಿ ಐಟಮ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗಿ ಅವರವ್ರ ಏರಿಯಾದಲ್ಲಿ ವ್ಯಾಪಾರ ಮಾಡ್ತಾರೆ. ಆ ದೃಶ್ಯಗಳನ್ನು KR ಮಾರ್ಕೆಟ್ ದೃಶ್ಯವನ್ನು ತಾವೀಗ ಇಲ್ಲಿ ಗಮನಿಸ್ತಾ ಇದ್ದೀವಿ. ಸೊ KR ಮಾರ್ಕೆಟ್ಗೆ ಹೋಗೋಣ ನೇರವಾಗಿ. ನನ್ನ ಕೊಲೀಗ್ ಇವಾಗ ಮಾದೇಶ್ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮದೇಶ್, ಗುಡ್ ಮಾರ್ನಿಂಗ್. ಹಬ್ಬದ ಶುಭಾಶಯಗಳು ತಮಗೂ ಕೂಡ. ಶುಭಾಶಯಗಳನ್ನ ಹೇಳೋದಕ್ಕಿಂತ ಅಲ್ಲಿನ ಜನಸಂದಣಿಯನ್ನು ನೋಡಿದ್ರೆ ಹಬ್ಬದ ಸಡಗರ ಸಂಭ್ರಮ ಹೇಗಿದೆ ಅಂತ ಅನಿಸ್ತಾ ಇದೆ ನನಗೂ ಕೂಡ. ನಾವು ಕೂಡ ನೋಡ್ಬೋದು ದೃಶ್ಯಗಳನ್ನ. ಏನು ಮಾಹಿತಿಯನ್ನು ಕೊಡ್ತೀರಾ ಮಾದೇಶ್? ಅರವಿಂದ, ನಿಜಕ್ಕೂ ಈ ವರಮಹಾಲಕ್ಷ್ಮಿ ಹಬ್ಬವನ್ನ ತುಂಬಾ ಸಡಗರದಿಂದ ಮಾಡೋದಕ್ಕೆ ಜನ ಬೆಂಗಳೂರಿಗರು ಸಜ್ಜಾಗಿದ್ದಾರೆ ಅನ್ನೋದಕ್ಕೆ ಬೆಸ್ಟ್ ಒಂದು ರೀತಿ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ 4-5 ಗಂಟೆಯಿಂದಲೂ ಕೂಡ ಸಿಕ್ಕಾಪಟ್ಟೆ ಕ್ರೌಡ್ ಅಂದರೆ ಜನ ಬರ್ತಾ ಇದ್ದಾರೆ. ಹೂಗಳ ಖರೀದಿಯಲ್ಲಿ ಜನ ಮುಗಿಬಿದ್ದಿರುವಂಥದ್ದು. ಬೆಂಗಳೂರಿಗರೆಲ್ಲರೂ ಕೂಡ ಈಗ ತಮ್ಮ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಹೂವು ಮತ್ತು ಹಣ್ಣು, ಅವುಗಳ ಖರೀದಿಯಲ್ಲಿ ಈಗ ಮಗ್ನರಾಗಿರುವಂಥದ್ದು ಗಮನಿಸ್ಬೋದು. ಇಷ್ಟೊತ್ತಿಗಾಗಲೇ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡುವಂಥ ಕೆಲಸವನ್ನು, ರಸ್ತೆ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ರು. ಆದರೆ ಹಬ್ಬದ ಪ್ರಯುಕ್ತವಾಗಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ಪೊಲೀಸರು ಕೂಡ ಮಾಡಿಕೊಟ್ಟಿದ್ದಾರೆ. ಈಗ ಗಮನಿಸ್ಬೋದು. ಅಂದರೆ ಸಂಪೂರ್ಣವಾಗಿ ಈ KR ಮಾರ್ಕೆಟ್ ಏನಿದೆ ಹೂವಿನಮಯ ಆಗಿದೆ. ಅಂದರೆ ಪ್ರತಿದಿನವೂ ಕೂಡ ಹೂಗಳ ರಾಶಿ ಇಲ್ಲಿರುತ್ತೆ KR ಮಾರ್ಕೆಟಲ್ಲಿ. ಇವತ್ತು ಎಲ್ಲದಕ್ಕೂ ಕೂಡ ಅಂದರೆ ಪ್ರತಿದಿನಕ್ಕಿಂತ ಇವತ್ತು ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಜೊತೆಗೆ ರೇಟು ಕೂಡ ಕೊಂಚ ಜಾಸ್ತಿ ಆಗಿದೆ. ರೇಟ್ ಜಾಸ್ತಿ ಆಗಿದ್ರು ಕೂಡ ಖರೀದಿ ಮಾಡುವಂಥದ್ರಲ್ಲೇನು ಗ್ರಾಹಕರು ಹಿಂದೆ ಬಿದ್ದಿಲ್ಲ. ತರೇಬರೆ ಹೂಗಳು, ಕಲರ್ ಹೂಗಳನ್ನು ಖರೀದಿ ಮಾಡುವಂಥ ಕೆಲಸವನ್ನು ಗ್ರಾಹಕರು ಮಾಡ್ತಾ ಇರುವಂಥದ್ದು. ಈಗ ನಾನು ವ್ಯಾಪಾರಿಗಳನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಅಂತ ಅಂದರೆ, ಪ್ರಮುಖವಾಗಿ ಎಲ್ಲ ಹೂಗಳ ಬೆಲೆ ಕೂಡ ಹೆಚ್ಚಾಗಿರುವಂಥದ್ದು. ಅಂದರೆ ಈ ಹಬ್ಬಕ್ಕೆ, ಅಂದರೆ ಪ್ರಮುಖವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವಿನ ರೇಟ್ ಹೆಚ್ಚಾಗುತ್ತೆ. ಹೂವಿನ ರೇಟ್ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲೂ ಕೂಡ ಗ್ರಾಹಕರು ಖರೀದಿಯಲ್ಲಿ ಮಗ್ನರಾಗಿರುವಂಥದ್ದು. ಈಗ ಯಾವ್ಯಾವ ಹೂವು ಎಷ್ಟೆಷ್ಟು ರೇಟ್ ಇದೆ ಅಂತ ವ್ಯಾಪಾರಿಗಳನ್ನ ಕೇಳ್ತಾ ಹೋಗ್ತೀನಿ. ಸರ್, ವರಮಹಾಲಕ್ಷ್ಮಿ ಹಬ್ಬ ಇದು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹೂವು ಪ್ರಮುಖವಾಗಿ ಬೇಕಾಗಿರೋದು. ಯಾವ ಹೂವು ಎಷ್ಟೆಷ್ಟು ರೇಟ್ ಆಗಿದೆ ಸರ್? ಬಂದು ಈ ಸಲ ಎಲ್ಲ ಇಡೀ ಕರ್ನಾಟಕ ಮಹಾಜನತೆಗೆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಈ ವರ್ಷ ವರಲಕ್ಷ್ಮಿ ಹಬ್ಬದ ದಿನ ಮಲ್ಲಿಗೆ ಬಂದು 1600 ರೂಪಾಯಿಂದ 2000 ರೂಪಾಯಿ ಗಂಟೆ ಆಗಿದೆ. ಕನಕಾಂಬರ 5000ದಿಂದ 6000 ಗಂಟೆ ಆಗಿದೆ. ಆಮೇಲೆ ಸಾಮಂತಿಗೆ ಹೊಲ 400 ರೂಪಾಯಿ, 500 ರೂಪಾಯಿ, ಚೆಂಡು ಹೊಲ 100 ರೂಪಾಯಿ ಆಗಿದೆ. ಆಮೇಲೆ ಒಂದೊಂದು ಮಲ್ಲಿಗೆ ದಿನ ಬಂದು 300 ರೂಪಾಯಿ, ಕನಕಾಂಬರ ದಿನ ಬಂದು 200 ರೂಪಾಯಿ. ಎಲ್ಲ ಹೂವಿನ ಬೆಲೆ ಜಾಸ್ತಿ ಆಗಿದೆ. ಯಾಕೆಂದರೆ ಈ ಸಲ ಒಂದು ಸ್ವಲ್ಪ ಮಳೆಗಳು ಬಂದು ಹೂವುಗಳು ಹಾನಿಯಾಗಿರೋದ್ರಿಂದ ಒಂದು ಸ್ವಲ್ಪ ಐಟಮ್ಗಳು ಕಮ್ಮಿ ಬಂದಿರೋದ್ರಿಂದ ಈ ಸಲ ಒಂದು ಸ್ವಲ್ಪ ಬೆಲೆಗಳು ಜಾಸ್ತಿ ಆಗಿದೆ. ಜನಗಳೆಲ್ಲ ರೇಟು 5000 ರೂಪಾಯಿ ಕನಕಾಂಬರ ಅಂದರೆ ಜನ ಬರ್ತಾ ಇದ್ದಾರೆ, ತಗೊತಾ ಇದ್ದಾರಾ? ವರಲಕ್ಷ್ಮಿ ಹಬ್ಬ ಅಂತಲೇ ಜನಗಳಿಗೆ ಪವಿತ್ರ ಹಬ್ಬ ಸರ್. ನಮ್ಮ ಪ್ರತಿ ಹಿಂದೂಗಳ ಮನೆಯಲ್ಲಿ ಇವತ್ತಿನ ದಿನ ವರಲಕ್ಷ್ಮಿ ಹಬ್ಬನ ಒಂದು ಚಿಕ್ಕ ಮನೆ ಆಗಿರೋ ಒಂದು ಹೂವು ಹಾಕಿ ಸಂಪಾದನೆ ಮಾಡೋದು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಮಾಡ್ತಾ ಇದ್ದಾರೆ. ಅದರಿಂದ ಪ್ರತಿಯೊಬ್ಬರು ಬಂದು ಸಹಕಾರ ಮಾಡ್ತಾ ಇದ್ದಾರೆ ಸರ್. ರೇಟ್ ಜಾಸ್ತಿ ಆಗಿದೆ ಅನ್ನೋ ಥರದ್ದೇನಿಲ್ಲ, ಎಲ್ಲರೂ ಬಂದು ಖರೀದಿ ಮಾಡ್ತಿದ್ದಾರೆ ಸರ್. ಏನೇ ಜಾಸ್ತಿ ಆದ್ರೂ ಹಬ್ಬಕ್ಕೆ, ವರಲಕ್ಷ್ಮಿ ಹಬ್ಬಕ್ಕೆ ಒಂದು ಹೂವು ಹಾಕ್ಲೇಬೇಕು. ಹೂವು ಎಲ್ಲ ಮುಖ್ಯವಾಗಿದೆ ಅಂದರೆ ಎಲ್ಲ ಪರ್ಚೇಸ್ ಮಾಡ್ತಾ ಇದೆ ಸರ್. ಒಳ್ಳೆಯ ರೆಸ್ಪಾನ್ಸ್ ಇದೆ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನಂದರೆ, ಮಳೆ ಇಲ್ಲ, 3 ದಿವಸದಿಂದ ಮಳೆ ಇಲ್ಲದೆ ಇರೋದಕ್ಕೆ ಜನಗಳಿಗೆ ಒಳ್ಳೆ ಅನುಕೂಲ ಆಗಿದೆ ಸರ್. ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ಮೇಡಮ್. ಹೂವಿನ ರೇಟ್ ಜಾಸ್ತಿ ಅನಿಸ್ತಿದ್ಯಾ ನಿಮ್ಗೇನಾದರೂ? ಸರ್, ಮಲ್ಲಿಗೆ ಹೂವು ಜಾಸ್ತಿ ಇದೆ, 4000 ಹೇಳ್ತಾ ಇದ್ದಾರೆ. ಈಗ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಸಡಗರದಿಂದ ಆಚರಣೆ ಮಾಡ್ತಾರೆ ಹೆಣ್ಮಕ್ಳು. ಏನು ಅನ್ನಿಸ್ತಿದೆ ಖರೀದಿ ಮಾಡೋದಕ್ಕೆ? ಜಾಸ್ತಿ ಖರೀದಿ ಮಾಡ್ತಿದ್ದೀರಾ? ಜಾಸ್ತಿನೇ ಮಾಡ್ತಾ ಇದ್ದೀರಿ ಸರ್. ಪ್ರೈಸ್ ಜಾಸ್ತಿ ಆದ್ರೂ ತಗೋತಾ ಇದ್ದೀರಿ.
ಓಕೆ ಅರವಿಂದ, ಇದು ಗ್ರಾಹಕರು ಹೇಳ್ತಾ ಇರುವಂಥದ್ದು, ಜೊತೆಗೆ ವ್ಯಾಪಾರಿಗಳು ಹೇಳ್ತಾ ಇರುವಂಥದ್ದು. Right. ಗ್ರಾಹಕರು ಬರ್ತಾ ಇದ್ದಾರೆ ಅನ್ನುವಂಥ ಹರ್ಷವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ವ್ಯಾಪಾರಿಗಳು ಕೂಡ, ಗ್ರಾಹಕರು ಕೂಡ ಎಷ್ಟಾದ್ರೂ ಕೂಡ ನಾವು ವರಮಹಾಲಕ್ಷ್ಮಿ ಹಬ್ಬನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು, ಅದಕ್ಕೆ ಹೂವನ್ನ ಖರೀದಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ, ಅಂದ್ರೆ ಹರ್ಷವನ್ನ ಅವರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಮದೇಶ್, ತಮ್ಮ ಎಲ್ಲ ಮಾಹಿತಿಗೆ. ಅವರ ಸಡಗರದಲ್ಲಿ, ಅವರ ಸಂಭ್ರಮದಲ್ಲಿ ನಾವು ಕೂಡ ಭಾಗಿ. ಯಾಕೆಂದರೆ 2019, 20, 21 ಕೊರೋನಾದಿಂದಾಗಿ ಜನ ಹಬ್ಬಗಳನ್ನೇ ಮರೆತುಬಿಟ್ಟಿದ್ರು. ಬಟ್ ಈಗೆಲ್ಲ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಎಲ್ಲ ಸರಿ ಹೋಗಿರೋದ್ರಿಂದ ಹಬ್ಬವನ್ನು ಮಾಡ್ತಾ ಇದ್ದಾರೆ.